ಇವನ್ ಯಾಕೆ ಇಷ್ಟ ಬೇಜಾರ್ಲೆ ಕುಂತಾನ? ಒಂದ್ಸಲ ಹೋಗಿ ಕೇಳಂಗಪ್ಪ. ಯಾಕೋ ಅಜ್ವಲ್ ಇಷ್ಟ ಬೇಜಾರ್ಲೆ ಕುಂತಿ? ಏನಿಲ್ಲ ಮಗ, ಲೈಫ್ ಒಂಥರ ಬೋರ್ ಅನ್ಸ್ಬಿಟ್ಟಿದೆ. ಯಾಕೋ ಅಂಥದ್ದೇನಾಗೈತೆ ನಿಂಗೆ? ಅಂಥದಂದ್ರೆ ಅದೇ ಇರ್ತೈತಲ್ಲ ಸಂಬಂಧಿಕರ ಕಿರಿಕಿರಿ. ನೋಡು ಮಗ, ಅವ್ರದ್ದು ಹಣೆ ಬರೋಣ ಅಷ್ಟೈತಿ. ನಿಮ್ಮ ಮನ್ಯಾಗ ಅಷ್ಟಲ್ಲ, ನಮ್ಮ ಮನ್ಯಾಗೂ ಹಂಗೈತಿ ಕಿರಿಕಿರಿ. ಏನ್ಲೇ ಇಂಥದ್ದೆಲ್ಲಕ ನೀ ಟೆನ್ಷನ್ ತೊಗೊಂಡ್ರ ಶೇ ಹೆಂಗ್ಲೇ ಅಪ್ಪ? ನೋಡು ಮಗ, ನೀ ಹೇಳೋದು ಸರಿ ಇದೆ. ಜನ ತಮ್ಮನೆ ದೋಸೆ ತೂತದ ನೋಡೋದಿಲ್ಲ, ಬೇರೆಯವ್ರ ಮನೆ ದೋಸೆ ತೂತದ ನೋಡ್ಕೊಂಡು ಮಾತಾಡ್ತಿರು. ಇಂಥವೆಲ್ಲ ಸಹಿಸ್ಕೊಂಡು ಹೆಂಗಿರ್ಬೇಕಂದ್ರೆ ಗೊತ್ತಾತಿಲ್ವಾ? ಏನು ಮಾಡೋದು ಮಾರಾಯ? ನೋಡೋ ದೋಸ್ತ, ಎಲ್ಲರಿಗಿಂತ ಬೆಟ್ರೆ ದೋಸ್ತಿನೇ ಐತಿ. ಅದ ನೀ ದೋಸ್ರಿಗೆ ಫೋನ್ ಹಚ್ಚ ಜಾಗದ ಮೇಲೆ ಇರ್ತಾರವ್ರು. ಅದ ನೀ ಒಂದು ರಿಲೇಷನ್ಗೆ ಫೋನ್ ಹಚ್ಚ, ಅದ ದೂರಿಂದ ನೋಡ್ತಾರೆ, ಅದ್ರ ಸನೆ ಬರೋದಿಲ್ಲ. ಅಷ್ಟು ಇದ್ರೂ ಅವ್ರು ಬೇರೆ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಅಷ್ಟಕ್ಕೂ ಅಂಥದ್ದು ಏನು ಮಾಡಿರಿ ನಾವು ಅವರಿಗೆ? ಅಲ್ಲ, ನಮಗೆ ಮನೆ ಇಲ್ಲ, ಕೆಲಸ ಇಲ್ಲ, ಹಾಂ ಅದನ್ನ ಒಪ್ಕೊಂತೀವಿ, ಅದು ಕರೆಕ್ಟ್ ಇದು. ಅವ್ರದಟ್ಟೆ ನೋಡ್ಕೊಂಬೋದಲ್ಲ ಮಾರ್ಯ, ಬರೀ ನಮ್ಮದೇ ತಪ್ಪು ಎತ್ತೆ ಹೇಳಿ ಗೊತ್ತಿರಲ್ಲ. ನೋಡೋ ದೋಸ್ತ, ಅವ್ರ ಮಕ್ಕಳು ಏನೂ ಲಪಡ ಮಾಡ್ರೆ ಅವ್ರಿಗೇನು ಟೆನ್ಷನ್ ಇಲ್ಲ. ಅದ ಬೇರೆಯವ್ರ ಮಕ್ಕಳು ಮಾಡಿದ್ರೆ ದೊಡ್ಡ ಸ್ಟೋರಿನ ಆಗ್ಬಿಡ್ತಿತ್ತು. ನೋಡು ದೋಸ್ತ, ನಮ್ಮಪ್ಪ ಹೊಲ ಮನೆ ಆಸ್ತಿ ಪಾಸ್ತಿ ಅದೆಲ್ಲ ಮಾಡದೇ ಇರ್ಬೋದು, ಆದರೆ ಅವ್ರು ಮಾಡೋ ಸಣ್ಣ ಕೆಲಸದಿಂದನೇ ಇವತ್ತಿಗೆ ನಮ್ಗೆ ರಾಜರ ಥರ ಬೆಳೆಸಿರು. ಅದೇ ನಮ್ಗೊಂದು ಹೆಮ್ಮೆ ಇದೀನಿ. ಹೇಳೋರಿಗೆಲ್ಲ ಏನು ಬಿಡ, ಇವ್ರ ನಿಯತ್ತೆಲ್ಲ ನಾಯಿಗಳು, ಇವರೆಲ್ಲ ಸಂಬಂಧಿಕರಂತ ಹೇಳ್ಕೊಳೋಕೆ ನಾಚಿಕೆ ಬತ್ತೀವಿ. ಇದು ಮಗ ಬರೇ ಐತಿ, ಇದ್ರ ಮುಂದೆ ಮಾತಾ ಇಲ್ಲ. ನೋಡ, ನಮ್ಮದೇ ದೊಡ್ಡ ತಪ್ಪಿದ. ಅವ್ರು ಎಷ್ಟೇ ಮಾತಾಡಲಿ ಏನೇ ಮಾಡಲಿ, ಆದರೂ ಅವ್ರು ನಮ್ಮವ್ರು ಅಂದ್ಕೊಂಡು ನಾವು ಭಾಳ ಮುಂದೆ ಹೋಗ್ತಿರಲ್ಲ, ಕಡೆಗೆ ನಮ್ಗೆ ಹಿಂಗೆ ಆಗೋದದು. ಇವ್ರ ತಲೆ ಹೆಂಗಂದ್ರೆ ನಾವೀಗೇನೂ ಮಾಡೋದಲ್ಲ, ಹಾಗೆ ಕುತ್ಕೊಂಡಿವ್ರು, ಹಾಗೆ ತಿರುಗ್ತಾ ಬೀಳ್ತೀರ ಅನ್ನೋದು ಮಾತಾಡೋದು. ಅದೇ ನಾವು ನಾಳೆಗೆ ಮಾತ್ರ ಒಂಚೂರು ಹೆಸರು ಮಾಡಿದ್ರೆ ಅಂತ ತಿಳ್ಕ, ಇವ್ ನಮ್ಮ ಅಣ್ಣನ ಮಗ, ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ದೊಡ್ಡಪ್ಪನ ಮಗ, ಆವಾಗ ಒಂದೊಂದು ಹೇಳ್ಕೊಂಡು ತಿರುಗಾಡೋದು ನೋಡಿದ್ರೆ, ಇವೆಲ್ಲ ಕೇಳಿದ್ರೆ ಆವಾಗ ನೀವು ಹುಚ್ಚತ್ತಿ. ನೀನು ಏನು ಮಾತಾಡ್ಬಿಟ್ಟಿಲ್ಲಿ? 100ಕ್ಕೆ 100 ಸತ್ಯ ಐತ್ಲಿ. ಇರಲಿ ಬಿಡ, ಆಡ್ಕೊಳವ್ರು ಏನು ಬೇಕಾದ್ರೆ ಆಡ್ಕೊಂಡ್ಲೆ. ಯಾಕಂದರೆ ನಮಗೆ ಬೆಳೆಸೋದು ನಮ್ಮ ಅಪ್ಪ ಅಮ್ಮಗೆ ಗೊತ್ತಿದ್ರೆ ಸಾಕು, ನಾವು ಹೆಂಗೆ ಇವರು ನಮ್ದು ಏನು ಕತೆ ಅಂದೆ. ಇವ್ರು ಬಂದ್ಕೊಂಡು ಹೇಳ್ಕೊಂಡು ನಮ್ಗೇನು ಹೊಟ್ಟೆಗೆ ಕೂತ್ ಬಂದು ಬೀಳಲ್ಲ ದೋಸ್ತ. ನಮ್ದು ನಾವು ನೋಡ್ಕೊಂಡು ಹೋಗ್ತಿರೇನೆ. ಇರಲ್ಲ ದೋಸ್ತ, ಇದೇ ಮಾತಾಡ್ಕೊಂತ ಕೂತ್ರೆ ಅರ್ಥನೂ ಇರೋದಿಲ್ಲ, ಬುಡನೂ ಇರೋದಿಲ್ಲ. ಸರಿ, ನಾ ಬತ್ತಿ ಹಂಗಾರೆ, ನಂಗೂ ಟೈಮ್ ಆಗಿದ್ದೀನಿ. ಹಾಂ ಸರಿ.